ನಿಮ್ಮನ್ನ ಏನಾದರೂ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಸ್ಕ್ರಾಚಿಂಗ್ ಮಾಡ್ತಾ ಇದ್ರೆ, ಇಲ್ಲ ರೆಡ್ ಆಗಿದ್ರೆ ಸ್ಕಿನ್ನು, ಇಲ್ಲ ಏನಾದರೂ ಪ್ಯಾಚ್ ಆಗಿ ಹೋಗ್ತಾ ಇದ್ರೆ ಕೇರ್ಫುಲ್ ಆಗಿರಬೇಕು. ಇದೊಂದು ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಲೇಬೇಡಿ. ಏನಿದು ಫಂಗಲ್ ಇನ್ಫೆಕ್ಷನ್ ಅಂತ ಡೌಟ್ ಬಂತ? ಇದ್ರ ಸಿಂಪ್ಟಮ್ಸ್ ಹೇಳ್ತೀನಿ ಕೇಳಿ. ಫಸ್ಟು ಇಚ್ಚಿಂಗ್ ಆಗ್ತಾ ಇರುತ್ತೆ, ಸಖತ್ತು ಬ್ಯಾಟ್ ಸ್ಮೆಲ್ಲು, ಏರ್ ಲಾಸ್ ಆಗ್ತಾ ಇರ್ಬೋದು, ಮತ್ತು ಸ್ಕಿನ್ ಬಂದ್ಬಿಟ್ಟು ಒಂಥರ ಗ್ರೀಸಿಯಾಗಿ ಕಾಣಿಸ್ತಾ ಇರುತ್ತೆ, ಮತ್ತು ಇಯರಲ್ಲಿ ಕೂಡ ಈ ಇನ್ಫೆಕ್ಷನ್ ಕಾಣಿಸುತ್ತೆ. ನೀವೇನಾದರೂ ನೋಡ್ಕೊಂಡಿಲ್ಲ ಅಂತಂದರೆ ಜಾಸ್ತಿ ಹರಡೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಸೇವ್ ಮಾಡ್ಕೊಳ್ಳಿ, ಫರ್ದರ್ ಯೂಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನು ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದೀರಾ? ಅದನ್ನು ಹೇಳೋಕ್ಕೆ ಅಂತಲೇ ವಿಡಿಯೋ ಮಾಡ್ತಾ ಇರೋದು. ಫಸ್ಟು ನಿಮ್ಮ ನಾಯಿನ ಕಂಪ್ಲೀಟಾಗಿ ನೀರಲ್ಲಿ ನೆನೆಸ್ಬಿಡಿ, ಅಂದರೆ ವೆಟ್ ಮಾಡಿ. ಗಾಯ ಆಗಿರೋಂಥ ಜಾಗದಲ್ಲೆಲ್ಲ ಈ ಥರ ಮೆಡಿಕೇಟೆಡ್ ಶಾಂಪೂಗಳನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಇರೋವಂಥ ಶಾಂಪೂನ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ಈ ಮೆಡಿಕೇಟೆಡ್ ಶಾಂಪೂಲಿ ಕೀಟಕೊನಜೋಲ್ ಮತ್ತು ಮೈಕೊನಜೋಲ್ ಅಂತ ಒಂದಿರುತ್ತೆ. ಅದು ಫಂಗಸ್ ಅನ್ನೋದನ್ನ ಡೈರೆಕ್ಟಾಗಿ ಸ್ಕಿನ್ ಮೇಲೆ ಹಾಕೋದ್ರಿಂದ ಕಿಲ್ ಮಾಡುತ್ತೆ ಮತ್ತು ರಿಮೂವ್ ಮಾಡುತ್ತೆ. ಎಕ್ಸೆಸ್ ಆಫ್ ಆಯಿಲ್ನ ಮತ್ತು ಡರ್ಟ್ನ ಎಲ್ಲ ರಿಮೂವ್ ಮಾಡುತ್ತೆ ಈ ಮೆಡಿಕೇಟೆಡ್ ಶಾಂಪೂ ಅನ್ನೋದು. ಸೊ ಈಗ ನೋಡ್ತಾ ಇರೋದು ನೀವು ನಮ್ಮ ರೋಜಿ ಕಂಡೀಷನ್ನು ಯಾವ ಥರ ಇತ್ತು, ಟ್ರೈನ್ ಗುದ್ಬಿಟ್ಟು ಅಂತ ನೋಡಿದ್ರಿ. ಈಗ ನೋಡಿ ಕಂಪ್ಲೀಟಾಗಿ ಏರ್ಸ್ ಎಲ್ಲ ಯಾವ ಕ್ವಾಲಿಟಿಲೈತೆ ಮತ್ತು ಬಾಡಿ ಕೂಡ ಎಷ್ಟು ಇಂಪ್ರೂವ್ ಆಗೈತೆ. ಕಣ್ಣು ಮೇಲಿರೋಂಥ ಗಾಯ ಕೂಡ ಒಂದು ಚೂರು ಇಲ್ಲ. ಮತ್ತು ಈಗ ಅರ್ಧ ಗಂಟೆ ಬಿಟ್ಟು ನೀವೇನು ಮಾಡಿಸಿರ್ತೀರೋ ಅಂಥ ಮೆಡಿಕೇಟೆಡ್ ಬಾತ್ನ ಅರ್ಧ ಗಂಟೆ ಬಿಡಬೇಕು. ಸ್ವಲ್ಪ ಬಿಸಿಲಲ್ಲಾದರೂ ಬಿಟ್ಟರು ಒಳ್ಳೆಯದೇ. ಅರ್ಧ ಗಂಟೆ ಬಿಟ್ಟು ನೀವೇನಾದರೂ ಅದಾದಮೇಲೆ ವಾಶ್ ಮಾಡಿದ್ರೆ, ಈ ಥರ ಮಾಡೋದ್ರಿಂದ ಒಂದು ವಾರಕ್ಕೊಂದು 3 ಸತಿ ಮಾಡಿಸೋ ಅಷ್ಟೊತ್ತಿಗೆ ಆ ಗಾಯ ಅಂತ ಏನಿರುತ್ತೆ ಫಂಗಲ್ ಇನ್ಫೆಕ್ಷನ್ನು ಕಂಪ್ಲೀಟ್ಲಿ ಹೋಗಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ.